ಈಗ ಏನಂದ್ರೆ ಆಕ್ಚುಲಿ ಹೀರೋ ಒಕ್ಕಟ್ಟುಗಳು ಅನ್ನೋದಕ್ಕಿಂತ ಏನಂದ್ರೆ ನನಗನ್ಸೋದೇನಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ ನಾವೆಲ್ಲರೂ ನಮ್ ಸಿನಿಮಾಗಳು ಮಾಡಿದ್ರೆ ಸಾಕು, ಇಂಡಸ್ಟ್ರಿ ಉಳಿತಿದೆ. ಒಬ್ಬೊಬ್ಬ ನಾನು ಅವತ್ತು ಹೇಳಿದೆ ನಿನ್ನೆ, ನಾವೇನು ಮಾಡ್ಬೇಕಾಗಿಲ್ಲ, ನಮ್ ಕೆಲಸ ನಾವ್ ಮಾಡಿದ್ರೆ ಸಾಕು. ಒಬ್ಬೊಬ್ರು 2 ಸಿನಿಮಾ ಮಾಡಿದ್ರೆ, ಅಟ್ಲೀಸ್ಟ್ 1 ಸಿನಿಮಾ ಮಾಡಿದ್ರೆ ವರ್ಷಕ್ಕೆ ಒಂದಾದ್ರೂ ಬಂದ್ರೆ ಮೇಜರ್ ಆಗಿ ಯಾಕೆ ಗೊತ್ತಾ, ಮುಂಚೆ ನೋಡಿದ್ರೆ ನೀವು 4-5 ವರ್ಷ ಕೆಳಗಡೆ ಎಲ್ರದ್ದು 2 ಸಿನಿಮಾ ಬರೋದು, ಜಾಗ ಇರ್ತಾ ಇರಲ್ಲ ರಿಲೀಸ್ಗೆ. ಅದರಿಂದನೇ ಇಂಡಸ್ಟ್ರಿ ಖಾಲಿ ಕಾಣ್ತಾ ಇರತ್ತೆ ನಿಮ್ಗೆ. ಎಲ್ಲ ಹೀರೋಗಳದ್ದು ಸಿನಿಮಾ ಬಂದ್ ನನ್ನ ರಿಕ್ವೆಸ್ಟ್, ನಾನು ಚಿಕ್ಕವನ್ನ ಅದನ್ನೆಲ್ಲ ಮಾತಾಡೋದಕ್ಕೆ ಮಾತಾಡಬಾರ್ದು. ಬಟ್ ನನ್ನ ಒಪಿನಿಯನ್ ಅಷ್ಟೇ ಇದು, ಅಂದ್ರೆ ಎಲ್ಲರೂ ಸಿನಿಮಾ ಮಾಡಿದ್ರೆ ನಾವು ಫಿಲ್ ಆಗ್ತಾವ ಥಿಯೇಟರ್ಗಳು, ಜನಗಳು ಬರ್ತಾರೆ, ಎಲ್ಲ ಸ್ಟಾರ್ಗಳು ಸಿನಿಮಾ ಮಾಡ್ಬೇಕು ಅಷ್ಟೇ. ಅದೊಂದೇ ಇರೋದು ಉದಾಹರಣೆ ಉಳಿಯೋಕೆ. ಒಟ್ನಲ್ಲಿ 1-2 ಮಾಡ್ಲೇಬೇಕು. ನಾವು ಇಲ್ಲಿ ಅಫಿಷಿಯಲ್ ಆಗಿ ನಾವೇನು ಅದನ್ನ ಮಾಡಕ್ ಬರಲ್ಲ. ಈಗ ಇದು ಓಪನ್ ಮಾರ್ಕೆಟ್ ಸಿನಿಮಾ ಅನ್ನೋದು, ಇಲ್ಲಿ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಮಾಡಕ್ ಬರಲ್ಲ. ಅದನ್ನ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಹೇಳೋದಕ್ಕೆ ನಾನು ತುಂಬಾ ಸಣ್ಣವನು. ನಾನೇನ್ ಸಿನಿಮಾ ಮಾಡ್ಬೋದು, ನಾನೇನ್ ಸಹಾಯ ಮಾಡ್ಬೋದು, ಒಬ್ಬ ನಿರ್ಮಾಪಕರ ಜೊತೆಗೆ ನಾನು ಹೆಂಗ್ ನಿಂತ್ಕೋಬಹುದು ಅಷ್ಟು ಮಾತ್ರ ನಾನು ಮಾಡಬಲ್ಲೆ. ಅದನ್ನ ಮೀರಿದ್ದು ಅದು ಈ ಸಿನಿಮಾ ಅನ್ನೋದೇ ಹಾಗೆ, ಯಾಕೆಂದ್ರೆ ಅದು ಅವ್ರವ್ರು ಕಂಡ್ಕೊಳ್ಳೋ ಬಿಸ್ನೆಸ್. ಅದಕ್ಕೆ ನಾನು ಹೇಳಿದ್ದು ಎಲ್ಲಾ ವಿಭಾಗದಲ್ಲೂ ನಮ್ ನಾಲೆಜ್ ಇರಬೇಕು. ನಾನು ಯಾವ ಸಿನಿಮಾ ಮಾಡ್ಬೇಕು, ನಾನು ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು, ನಾನು ಎಷ್ಟು ಬಜೆಟ್ ಅಲ್ಲಿ ಮಾಡ್ಬೇಕು ಅನ್ನೋದು ನಮಗೂ ಗೊತ್ತಿರ್ಬೇಕು. ಅದು ಈಗ ನಾವೀಗ ಹೇಳ್ತಾ ಹೋದ್ರೆ ಏನಾಗುತ್ತೆ ಗೊತ್ತಾ, ಈಗ ಸಿನಿಮಾ ಮಾಡಿರೋರು ಪ್ರೊಡ್ಯೂಸರ್ಗಳೇ ತಾನೇ ಮಾಡಿರೋದು. ಯಾರನ್ನು ಬ್ಲೇಮ್ ಮಾಡಕ್ ಆಗಲ್ಲ. ನಾವು ಪ್ರೊಡ್ಯೂಸರ್ನು ಬ್ಲೇಮ್ ಮಾಡಕ್ ಆಗಲ್ಲ, ಈ ಕಡೆ ಟೀಮ್ನು ಬ್ಲೇಮ್ ಮಾಡಕ್ ಆಗಲ್ಲ. ಯಾರು ಒಂದು ಆಸೆ ಇಟ್ಕೊಂಡು ಮಾಡಿರ್ತಾರೆ, ಒಂದ್ ಸಿನಿಮಾ ಗೆಲ್ಲಿ, ನಮ್ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಲಿ, ದೊಡ್ಡದಾಗ್ಲಿ ಅನ್ನೋ ಕನ್ಸುಗಳು ಇಟ್ಕೊಂಡು ನಿರ್ಮಾಪಕರು ಸಿನಿಮಾ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಕನ್ಸು ತಪ್ಪಲ್ಲ. ಬಟ್ ಇದಕ್ಕೆ ಯಾವ್ದಕ್ಕೂ ನೀವು ಹೇಳಿದ ಪಾಯಿಂಟ್ಗೆ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ನಾವು ತರಕ್ ಆಗಲ್ಲ. ಅದು ಯಾವತ್ತೂ ಆಗಲ್ಲ, ನಿಮಗೂ ಗೊತ್ತು ಪ್ರಾಕ್ಟಿಕಲ್ ಆಗಿ ಅದು ನಡೆಯಲ್ಲ. ಅದು ಯಾವ ಇಂಡಸ್ಟ್ರಿನಲ್ಲೂ ನಡೆಯಲ್ಲ. ಅದು ನಾನು ಹೇಳ್ಬೋದು, ನನ್ನನ್ನ ನೀವು ಯಾವ್ದಾರ ಗ್ರೌಂಡ್ ಕರೆದ್ರು ಬರ್ತೀನಿ. ನನಗೆ ಸ್ಟಾರ್ ಹೋಟ್ಲೆ ಬೇಡ, ನಮ್ ಸಿನಿಮಾ ಗೆಲ್ಲಿ ಸಾಕು, ನಮ್ಗೆ ಅಷ್ಟೇ ಇರೋದು. ನಮ್ಗೆ ನಾನ್ ಮಾಡ್ತಾ ಇದ್ದೀನಿ ದೀಪಿಕಾ. ಈಗ ಅದು ನಾವು ಈಗ ನೋಡು, ಅಲ್ಲೂವೇ ಇರುತ್ತೆ ದೀಪಿಕಾ ಅವ್ರು. ಏನ್ ಗೊತ್ತಾ ನಾನು ಹೇಳೋದು, ಅಲ್ಲೂ ರೆಮ್ಯುನರೇಷನ್ 10 ಕೋಟಿ ತಗೊಳ್ಳೋರು ಇರ್ತಾರೆ, 100 ಕೋಟಿ ತಗೊಳ್ಳೋರು ಇರ್ತಾರೆ, 10 ಕೋಟಿ ಸಿನಿಮಾ ಮಾಡೋರು ಇರ್ತಾರೆ, 1 ಕೋಟಿ ಸಿನಿಮಾ ಮಾಡೋರು ಇರ್ತಾರೆ. ಎಲ್ಲಾ ಕಡೆ ಎಲ್ಲಾ ತರದ್ದು ಇದೆ. ಅದು ಎಲ್ಲಾ ಸಿನಿಮಾಗಳಲ್ಲಿ ಅದನ್ನ ಆಕ್ಚುಲಿ ನೀವು ಚಾನಲೈಸ್ ಮಾಡ್ಬೇಕು, ಒಂದು ರೂಟ್ ತರಬೇಕು ಅಂದ್ರೆ ಅದು ತುಂಬಾ ಕಷ್ಟ. ಅದಾಗಲ್ಲ. ಅವ್ರವ್ರ ಮಾರ್ಕೆಟ್, ಅವ್ರವ್ರ ಸಿನಿಮಾ ಹೆಂಗ್ ಬೆಳೀತಿದೋ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಬರೀ ಹೀರೋದ್ ಹೇಳ್ತಾ ಇದೀರಲ್ವ ನೀವು. ಈಗ ಒಂದು ಆಡಿಯೋ ಕಂಪನಿ ಅಂತ ಅನ್ಕೊಳ್ಳಿ, ಖಂಡಿತವಾಗ್ಲೂ ಇದೆ, ಮಾಡ್ಬೇಕು ಸಿನಿಮಾ ಅಷ್ಟೇ. ಸಿನಿಮಾನೇ ಬಂದಿಲ್ವಲ್ಲ, ಸಿನಿಮಾ ಬಂದ್ರೆ ಜನ ಬರ್ತಾರೆ ಹೊರಡೆ. ನೀವು ಯಾವ ಸಿನಿಮಾ ಬಂದಾಗ, ನಿಮ್ಗೆ ಸ್ಟಾರ್ಗಳ ಸಿನಿಮಾ ಬಂದಾಗ ಜನ ಬರ್ತಾ ಇಲ್ಲ ಅಂತ ಹೇಳಿ ಜನ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಲವ್ ಮಕ್ಕಳು ಹಿಟ್ ಆಯ್ತು, ಈಗ ಟಾಕ್ಸಿಕ್ ಬರ್ತಾ ಇದೆ, ಈಗ ಅಯೋಗ್ಯ 2 ಬರ್ತಾ ಇದೆ. ಸ್ಟಾರ್ಗಳ್ ಹೇಳ್ತಾ ಇದೀನಿ ನಾನು, ಅಂದ್ರೆ ಹೊಸ ಜನರೇಷನ್, ಹೊಸ ಹುಡುಗರ ಎಕ್ಸ್ಪೆರಿಮೆಂಟ್ ಗಳು ಹೇಳ್ತಾ ಇಲ್ಲ ನಾನು. ಸ್ಟಾರ್ಗಳ ಸಿನಿಮಾಗಳು, ಈಗ ದರ್ಶನ್ ಸರ್ದು ಮೊನ್ನೆ ಬಂದಾಗ ಎವಿಲ್ ಸಿನಿಮಾ ಬಂತು, ಅದ್ಭುತವಾದ ಕಲೆಕ್ಷನ್. ಎಲ್ಲಾ ಸಿನಿಮಾಗಳು ಕಲೆಕ್ಷನ್ ಬರ್ತಾ ಇದೆ, ಆದ್ರೆ ನೀವ್ ಹೇಳ್ತಾ ಇರೋ ಕಲೆಕ್ಷನ್ ಅಲ್ಲ. ಅಂದ್ರೆ ಎಲ್ಲರದ್ದು ಕಲೆಕ್ಷನ್ ಬರ್ತಾ ಇದೆ. ಹಿಟ್ ಆದ ಕಾಟಾರ ಸೂಪರ್ ಹಿಟ್ ಆಯ್ತು, ಒಳ್ಳೆ ಕಲೆಕ್ಷನ್ ಬಂತು. ಸಿನಿಮಾ ಚೆನ್ನಾಗಿರ್ಬೇಕು, ಸಿನಿಮಾ ಚೆನ್ನಾಗಿದ್ದಾಗ 100% ಆಗುತ್ತೆ. ಈಗ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.